ನಟ ದರ್ಶನ್ 13 ವರ್ಷಗಳ ಬಳಿಕ ಪರಪ್ಪನ ಅಗ್ರಹಾರ ಸೇರುವಂತಹ ಸಾಧ್ಯತೆ ಇದೆ. ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ಗೆ ದರ್ಶನ್ರನ್ನು ಹಾಜರುಪಡಿಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿ ಅವಧಿಯನ್ನು ಮುಗಿಸಿರುವ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿದಂತೆ ಒಟ್ಟು 4 ಜನರನ್ನು ಕೆಲವೇ ಕ್ಷಣದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. A2 ದರ್ಶನ್, A9 ಧನ್ರಾಜ್, A10 ವಿನಯ್ ಮತ್ತು A14 ಪ್ರದೂಷ್, ಈ 4 ಜನರನ್ನ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಅಂತಲೇ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಿಂದ ACMM ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ನೇರ ಪ್ರಸಾರದಲ್ಲಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಕೋರ್ಟ್ ಮುಂದೆ ACMM ಕೋರ್ಟ್ ಮುಂದೆ ಬಹುತೇಕ 3:35, 3:40 ವೇಳೆಗೆ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆ ಇದೆ. ಇದು 4ನೆಯ ಬಾರಿಗೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇರತಕ್ಕಂಥದ್ದು. ಮೊದಲಿಗೆ ದರ್ಶನ್ ಅವ್ರನ್ನ ವಶಪಡಿಸಿಕೊಂಡ ದಿನ, ಅದಾದ ನಂತರ 4 ದಿನಗಳ ಬಳಿಕ, ಮತ್ತೆ 4 ದಿನಗಳ ಬಳಿಕ, ಮತ್ತು ಈಗ 4 ಒಟ್ಟಾರೆ 4 ಬಾರಿ ಈಗ ಕೋರ್ಟ್ ಮುಂದೆ ಈ ಟೀಮನ್ನು ಹಾಜರುಪಡಿಸಿದಂತಾಯಿತು. 17 ಜನ ಆರೋಪಿಗಳು, 17 ಜನ ಆರೋಪಿಗಳ ಪೈಕಿ 13 ಜನ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿಬಿಟ್ಟಿದ್ದಾರೆ. ಉಳ್ಕೊಂಡಿರ್ತಕ್ಕಂಥವ್ರು 4 ಜನ ಅವರು ಈ ವ್ಯಾನ್ನಲ್ಲಿದ್ದಾರೆ. ಆ 4 ಜನ ಇದೇ ವ್ಯಾನಲ್ಲಿದ್ದಾರೆ. ಈಗ ಪಾಸ್ ಆಯ್ತಲ್ಲ ಈ ವ್ಯಾನಲ್ಲಿ ದರ್ಶನ್, ಧನ್ರಾಜ್, ಪ್ರದೂಷ್, ವಿನಯ್ ಎಲ್ಲರೂ ಕೂಡ. ಇವರಿಗೆ ಇವಾಗ ಮತ್ತೆ ಕಸ್ಟಡಿಗೆ ನಾವು ತಗೋತಾರ ಪೊಲೀಸರು, ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಕೊಟ್ಟರೆ, ಒಂದು ವೇಳೆ ಅಥವಾ ಇವ್ರು ಪಡ್ಕೊಂಡ್ರೆ ಎಗೈನ್ 2 ಡೇಸ್. ಯಾಕೆಂದರೆ ಸಾಮಾನ್ಯವಾಗಿ ಯಾವುದೇ FIRನಲ್ಲಿ 14 ದಿನಗಳು ಗರಿಷ್ಠ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ, 14 ಅಥವಾ 15 ದಿನ. ಅದರಲ್ಲಿ ಈಗಾಗಲೇ 12 ದಿನ ಮುಗಿಸೇ ಬಿಟ್ಟಿದ್ದಾರೆ ಇವರು. ಹಾಗಾಗಿ ಮತ್ತೆ ಬೇಕಾ, ಮತ್ತೆ ಕಸ್ಟಡಿ ಕೇಳಬೇಕಾ, ಅಥವಾ ವಿಚಾರಣೆ ಮುಗ್ದಿದೆಯಾ? ಮಾನ್ಯ ನ್ಯಾಯಾಧೀಶರು ಕೇಳ್ತಾರೆ, ನಿಮಗೆ ಕೊಟ್ಟ ಅವಧಿಯಲ್ಲಿ ನೀವು ಏನು ಮಾಡಿದ್ರಿ? ಮತ್ತೆ ಮತ್ತೆ ಬಂದು ನಮಗೆ ಕಸ್ಟಡಿ ಕೊಡಿ ಅಂತ ಕೇಳ್ತಿರಲ್ಲ, ನಿಮಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ಏನೇನು ಮಾಡಿದ್ರಿ ಹೇಳಿ ಅಂತ. ಅದಕ್ಕೋಸ್ಕರನೇ ಅವರು ರಿಮ್ಯಾಂಡ್ ಕಾಪಿಯನ್ನು ರೆಡಿ ಮಾಡ್ಕೊಂಡು ಹೋಗೋದು. ನೀವು ಆರೋಪಿಗಳನ್ನು ನಮಗೆ ಕೊಟ್ಟಂತಹ ಅವಧಿಯಲ್ಲಿ ನಾವು ಏನೇನು ತನಿಖೆ ಮಾಡಿದ್ದೀವಿ, ಏನೇನು ವಿಚಾರಣೆ ಮಾಡಿದ್ದೀವಿ, ಎಲ್ಲೆಲ್ಲೂ ಕರ್ಕೊಂಡು ಹೋಗಿದ್ದೀವಿ, ಯಾವ ಯಾವ ಸಾಕ್ಷಿಗಳನ್ನು ಕಲೆ ಹಾಕಿದ್ದೀವಿ, ಇದೆಲ್ಲವನ್ನು ಕೋರ್ಟ್ ಹೇಳಬೇಕು. ಇನ್ನೂ ಕೆಲವು ಕೆಲಸ ಬ್ಯಾಲೆನ್ಸ್ ಇದೆ, ಏನೋ ಆರೋಪಿ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅಂತನೋ, ಅಥವಾ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗಿದೆ ಸರ್ ಹೊಸದಾಗಿ, ಅದನ್ನು ಕೂಡ ವಿಚಾರಣೆ ಮಾಡಬೇಕು ಅಂತೇನಾದ್ರು ಜೆನ್ಯೂನ್ ರೀಸನ್ ಕೊಟ್ಟರೆ ಆಗ ಮಾತ್ರ ಕೋರ್ಟು ಕಸ್ಟಡಿ ಕೊಡುತ್ತೆ. ಇಲ್ಲ ಅಂತಂದರೆ ಇವರು ಏನು ಕೇಳಲೇ ಇಲ್ಲ ಅಂತಂದರೆ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಇನ್ನೂ ಎಷ್ಟೊತ್ತು ಬೇಕಾಗ್ಬೋದು ಇವ್ರನ್ನ ಕೋರ್ಟ್ ಮುಂದೆ ತರೋದಕ್ಕೆ? ಏನಿದೆ ಅಪ್ಡೇಟ್ಸ್? ಅರವಿಂದ್, ಇನ್ನು ಕೇವಲ 10 ನಿಮಿಷಗಳಲ್ಲಿ ನಟ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ಇವತ್ತು 5ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇಲ್ಲಿವರೆಗೂ ಕೂಡ ಸತತವಾಗಿ 3 ಬಾರಿಗೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದುವಂಥದ್ದು. ಕಳೆದ ಬಾರಿ ಕೂಡ ಪೊಲೀಸ್ ಕಸ್ಟಡಿ ಪಡೆದಂತ ವೇಳೆಯಲ್ಲಿ ಪ್ರಮುಖವಾಗಿ ದರ್ಶನ್ ಮನೆಯಲ್ಲಿ ಹಣ ಏನ್ ಪತ್ತೆ ಆಗಿತ್ತು ಅದರ ಮೂಲ ಪತ್ತೆ ಆಗ್ಬೇಕಾಗಿದ್ವಿ. ಅದರಲ್ಲಿ ಅವ್ರ ಜೊತೆಗೆ ಪ್ರದೋಷ್ ಮತ್ತೊಬ್ಬ ಏನು ವಿನಯ್ ಏನಿದ್ದಾರೆ ಅವರ ಸಂಪರ್ಕದಲ್ಲಿ ಇನ್ನಿಬ್ರು ಆರೋಪಿಗಳು ಬಂದಿರುವ ಶಂಕೆ ಇದ್ದು, ಆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀಬೇಕಾಗಿರೋದ್ರಿಂದ ಒಟ್ಟು 4ರನ್ನ ಮತ್ತೆ 2 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ರು. ಆದ್ರೆ ಇವತ್ತು ಕಸ್ಟಡಿ ಅಂತ್ಯ ಆದ ಹಿನ್ನೆಲೆಯಲ್ಲಿ ಇನ್ನೊಂದು 10 ನಿಮಿಷಗಳಲ್ಲಿ ಬಹುತೇಕ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇಲ್ಲಿವರೆಗೂ ಕೂಡ ಎಲ್ಲ 14 ದಿನಗಳ ಗರಿಷ್ಠ ನ್ಯಾಯಾಂಗ ಪೊಲೀಸ್ ಕಸ್ಟಡಿಯಲ್ಲಿ ಅದು ಮುಗಿದಿರೋ ಕಾರಣಕ್ಕಾಗಿ ಬಹುತೇಕ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕಳಿಸುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಹಾಗಾಗಿ ಇವತ್ತು ಬಹುತೇಕ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂತ ಎಲ್ಲರನ್ನೂ ಕೂಡ ಇವತ್ತು ಜೈಲಿಗೆ ಕಳಿಸಿದಂತಾಗುತ್ತೆ. ಇವತ್ತು ಈ 4 ಜನ ಸೇರಿದಂತೆ 13 ಜನ ಏನು ಅರೆಸ್ಟ್ ಆಗಿದ್ರು ಎಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂತದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಕರ್ಕೊಂಡು ಹೊರಟಿರುವಂತದ್ದು. ಕೋರ್ಟ್ ಬಳಿ ಕೂಡ ಯಾವುದೇ ರೀತಿಯ ತೊಂದರೆ ಆಗದಿದ್ದಂತೆ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದೆ. ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಸೇರೋದು ಕನ್ಫರ್ಮ್ ಆಗಿರುವಂತದ್ದು. ಇದರಲ್ಲಿ 9ನೇ ಆರೋಪಿ ಧನ್ರಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದದ್ದೇ ತುಂಬಾ ತಡವಾಗಿ. ಆತನ ವಿಚಾರಣೆ ಕೂಡ ಮುಕ್ತಾಯ ಆಗಿದೆಯಾ, ಅಥವಾ ಆತನನ್ನೇನಾದರೂ ವಶಕ್ಕೆ ಕೇಳಬಹುದಾ ಅಂತ ಉಮೇಶ್? ಅರವಿಂದ್, ಆ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ಯಾಕೆಂತಂದ್ರೆ ಧನರಾಜನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿರುವಂತದ್ದು. ಪ್ರಮುಖವಾಗಿ ಪ್ರದೋಷ್, ದರ್ಶನ್ ಮತ್ತೆ ಇವ್ರೇನಿದ್ದಾರೆ, ಇನ್ನೊಬ್ಬ ವಿನಯ್ ಏನಿದ್ದಾರೆ, ಅವ್ರದೇ ಪಾತ್ರನೇ ಹೆಚ್ಚಾಗಿ ತನಿಖೆ ಅಗತ್ಯತೆ ಇತ್ತು ಅಂತ ಹೇಳಿ ಕೊನೆ ಬಾರಿಗೆ ಕಸ್ಟಡಿಗೆ ಪಡೆದಂತ ವೇಳೆಯಲ್ಲಿ ನ್ಯಾಯಾಧೀಶರ ಬಳಿ ಹೇಳ್ಕೊಂಡಿದ್ದಂಥದ್ದು. ಹಾಗಾಗಿ
ಆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಮುಗಿಸಲೇಬೇಕಾದಂತ ಅನಿವಾರ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ 14 ದಿನಗಳ ನಂತರದಲ್ಲಿ ಅವರನ್ನು ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಹೆಚ್ಚಿನ ಮಾಹಿತಿ ಅಗತ್ಯತೆ ಇದ್ರಷ್ಟೇ ಮತ್ತೆ ಮನವಿ ಮಾಡ್ಕೋಬಹುದು. ಬಟ್ ಆ 14 ದಿನ ನಂತರದಲ್ಲಿ ಕಸ್ಟಡಿಗೆ ಕೂಡ ಅಗತ್ಯತೆ ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ಬಹುತೇಕ ಪೊಲೀಸರು ವಿಚಾರಣೆ ಮುಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಹಾಗಾಗಿ ಹಣದ ಮೂಲ ಆಗ್ಬೋದು, ಆ ಇಬ್ಬರು ಮತ್ತೆ ಬಂದಿದ್ರು ಅನ್ನೋದ್ರ ಬಗ್ಗೆ ಆಗ್ಬೋದು, ಎಲ್ಲವೂ ಬಹುತೇಕ ತನಿಖೆ ಮುಕ್ತಾಯ ಆಗಿದೆ. ಹಾಗಾಗಿ ಇವತ್ತು 5ನೇ ಎಸಿಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರದಲ್ಲಿ ಅವರನ್ನು ನೇರವಾಗಿ ಪರತ್ನಗರ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಆ ನಂತರದಲ್ಲಿ ಬೇರೆ ಯಾರಾದ್ರೂ ಇದರಲ್ಲಿ ಪಾತ್ರ ಇದ್ರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡುವಂತದ್ದು. ಆ ನಂತರದಲ್ಲಿ ಅವ್ರನ್ನು ಕೂಡ ವಿಚಾರಣೆ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಸೊ ಒಟ್ಟಾರೆ ಇಲ್ಲಿ ತನಕ ಯಾರ್ಯಾರು ಬೇಕಾಗಿತ್ತು ಪ್ರಕರಣದ ವಿಚಾರಣೆಗೆ ಎಲ್ಲರನ್ನೂ ವಿಚಾರಣೆ ಮಾಡಿದ್ದಾರೆ. ಆಲ್ಮೋಸ್ಟ್ ಇವತ್ತು ಜುಡಿಷಿಯಲ್ ಕಸ್ಟಡಿ ಹೋಗ್ತಾರೆ ಎಲ್ಲರೂ ಕೂಡ ಅಂತ.